ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಧಿಕ ಮಾಸ ಬಂತು ಅಂತಂದ್ರೆ ಏನು ವಿಶೇಷ ಅಂತಂದು ಎಕ್ಸ್ಪ್ಲೇನ್ ಮಾಡೋ ಹಂಗ ಇಲ್ರಿ. ಎಲ್ರಿಗೂ ಗುರ್ತದ ಇದು ಪುರುಷೋತ್ತಮನ ಮಾಸ ಅಂಥೇಳಿ. ಮತ್ತು ಅಧಿಕ ಮಾಸ ಬಹಳ ಶ್ರೇಷ್ಠವಾದದ್ದು. ದೇವರು, ಶ್ಲೋಕ, ರಂಗೋಲಿ, ನಾವು ದೇವತಾ ಕಾರ್ಯ ಎಷ್ಟು ಮಾಡ್ತೀವೋ ಅಷ್ಟು ಫಲ ಬರ್ತದ ಅಂಥೇಳಿ ನಿಮಗೆ ಎಲ್ಲ ಗುರ್ತದ. ಮತ್ತು ನಾನು ನೋಡ್ರಿ, ಈಗ ನನ್ನ ವಿಡಿಯೋವನ್ನು ನೀವು 2 ಇಯರ್ಸ್ದಿಂದ 3 ಇಯರ್ಸ್ದಿಂದ ನೋಡ್ಲಿಕ್ಕತ್ತೀರಿ. ನನಗೆ ಹೂಬತ್ತಿ ಬರ್ತಿದ್ದಿಲ್ಲ, ಕಲ್ಕೊಂಡೆ. ಗೆಜ್ಜೆ ವಸ್ತ್ರ ಎಲ್ರಿಗೂ ಬರ್ತದ, ಆದರೂ ಈಗ ಒಂಚೂರು ಚೆಂದಾಗಿ ಮಾಡ್ಲಿಕ್ಕತ್ತೀನಿ. ಯಾಕಂದರೆ ಗೆಜ್ಜೆ ವಸ್ತ್ರ ಅಷ್ಟು ಟಫ್ ಅಲ್ಲ. ಈಗ ನನಗೇನು ಬೇಕಾಗ್ಯದಂದ್ರೆ ಅಧಿಕ ಮಾಸದ ಬತ್ತಿ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಮಾಡಬೇಕು ಅಂತ ಟ್ರೈ ಮಾಡಿದೆ. ಅದಕ್ಕೆ ಮತ್ತೆ ನಾ ಇನ್ನೊಂದು ಸರಿ ಟ್ರೈ ಮಾಡ್ಬೇಕಂದ್ರೆ ಟೈಮ ಸಿಗಲಿಲ್ಲ ರೀ. ಈಗ ಏನು ಮಾಡಿದೆ, ಅಧಿಕ ಮಾಸದ್ದು ಬತ್ತಿ ಮಾಡ್ಕೋಬೇಕು ಅಂಥೇಳಿ. ಅಂದರೆ 33 ಈ ಬತ್ತಿ ನಾವೇನದ ದಿನಕ್ಕೆ ಒಂದೇ ಹಚ್ಚಿಬಿಟ್ರೆ ಆಯಿತು. 33 ಅಷ್ಟು ಫಲ ಬರ್ತದೆ. ಭಾಳ ಶ್ರೇಷ್ಠವಾದ ಬತ್ತಿ ಇದು ಅಂತ ತಿಳ್ಕೊಂಡು ಇದನ್ನು ಮಾಡಬೇಕು ನಾ ಅಂಥೇಳಿ. ಆದ್ರೆ ಇಲ್ಲಿ ನೋಡ್ರಿ, ಎಳಿ ಇಷ್ಟು ದಪ್ಪೆ ಎಳಿ ಬರ್ಲಿಕ್ಕತ್ತಾವ. ಅದಕ್ಕೆ ಮತ್ತೇನು ಅನ್ನಿಸ್ತು, ಎಷ್ಟೋ ಒಂಚೂರು ಖುಷಿ ಪಟ್ಟೆ. ನಾನು ಇನ್ನೂ ಹಂಗೆ ಪ್ರಯತ್ನ ಇನ್ನೊಂದು 4-5 ದಿವಸ ಮಾಡಿದರೆ ಇನ್ನೂ ಚಂದ ಬರ್ಬೋದಲ್ಲ ಅಂತ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. 2 ಡೇಸ್ ಆ್ಯಕ್ಚುಲಿ ನಾನು ಟ್ರೈ ಮಾಡಿದ್ದು ಬರ್ತದ. ಅಂದರೆ ಇನ್ನೂ ಪರ್ಫೆಕ್ಟಾಗಿ ಒಬ್ರೊಬ್ರು ಅಗ್ದಿ ದಾರದ ಎಳಿಗತಿ ಅಗ್ದಿ ಫಾಸ್ಟಾಗಿ ಮಾಡ್ತಾರಲ್ಲ, ಅಷ್ಟು ಫಾಸ್ಟಾಗಿ ನನಗೆ ಬರೋಂಗಿಲ್ಲ. ಆದರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಮಾಡ್ಲಿಕ್ಕತ್ತೀನಿ. ಏನೋ ಖುಷಿ ಅನ್ನಿಸ್ತು. ಬತ್ತಿ ಅಂತೂ ರೆಡಿ ಆದು. ಅದ್ರ ಸಲುವಾಗಿ ನಿಮಗೂ ಇದನ್ನು ನನ್ನಂಗೆ ಬಹಳ ಮಂದಿ ಇರ್ತಾರೆ. ಯಾಕಂದರೆ ಇದು ಬರುವುದಿಲ್ಲ ಅಂತಲ್ಲ, ದೇವರ ಏನೇ ಕಾರ್ಯಗಳನ್ನು ನಾವು ಮಾಡ್ಲಿಕ್ಕತ್ರು ದೇವರ ಆಶೀರ್ವಾದ ಇದ್ದೇ ಇರ್ತದೆ. ಮತ್ತು ಇನ್ನೊಂದು ಏನದ ಗೊತ್ತೇನ್ರಿ, ಅಧಿಕ ಮಾಸದೊಳಗೆ ಬಹಳ ಶ್ರೇಷ್ಠವಾದದ್ದು ಅಂತಂದ್ರೆ, ನಾವ ಏನು ಬತ್ತಿ ಮಾಡಬೇಕು ಅಂತ ಮನಸ್ಸಿನಿಂದ ಮಾಡಿ ಹಚ್ತೀವಲ್ಲ, ಅದು ಬಹಳ ಫಲವನ್ನು ಕೊಡ್ತದೆ. ಮತ್ತು ಈ ಬತ್ತಿ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಂದ್ರೆ ನೋಡ್ರಿ, ನಾನು ಫಸ್ಟಿಗೆ ಹಾಗೆ ನನ್ನ ಮಗಳ ಜೋಡಿ ಮಾತಾಡ್ಕೋತ, ಅಪ್ಪಿ ಇದನ್ನು ಎಷ್ಟು ಚಂದ ಮಾಡ್ತಾರಲ್ಲ. ನಾವು ಜಗನ್ನಾಥಪುರಿಗೆ ಹೋಗಿದ್ವಲ್ಲ, ನಮ್ಮ ಜೊತೆ ಎಲ್ಲ ಬಂದಿದ್ರಲ್ರಿ, ಅವ್ರು ಬತ್ತಿ ಮಾಡಿದರು. ವೈನಿ ಭಾಳ ಚಂದ ಮಾಡಿದ್ರು ಅವರು ಫಾಸ್ಟಾಗಿ. ಅದನ್ನು ಕೂಡ ನಾನು ನಿಮ್ಗೆ ವಿಡಿಯೋದೊಳಗೆ ಹಾಕೀನಿ, ಜಗನ್ನಾಥಪುರಿ ವಿಡಿಯೋ ಒಳಗೆ. ಅವಾಗೇ ನನಗದು ಇದನ್ನ ಈ ಸರಿ ನಾ ಕಲ್ಕೊಂಡೇ ಬಿಡಬೇಕು ಅಧಿಕ ಮಾಸ ಬರುವ ಅಷ್ಟೊತ್ತಿಗೆ ಅಂದ್ಕೊಂಡೆ. ಅದು ನಡು ನನಗೆ ಟೈಮ್ ಸಿಗ್ಲಾರ್ದಕ್ಕೆ ನಾ ಯಾವಾಗೂ ಪ್ರಯತ್ನ ಮಾಡಲಿಕ್ಕೆ ಹೋಗಲಿಲ್ಲ, ಟೈಮೂ ಸಿಗಲಿಲ್ಲ ರೀ. ಹಾಗಾಯಿತು. ಮತ್ತು ಅದಕ್ಕೆ ಈಗ ನನ್ನ ಮಗಳ ಜೋಡಿ ಮಾತಾಡ್ಕೋತ ನಾನು ಮಾಡಿದೆ ಬತ್ತಿ. ಇದನ್ನು ಮಾಡ್ಲಿಕ್ಕತ್ರ ಎಳೆ ತೆಗಿಬೇಕಂದ್ರೆ ಅಷ್ಟು ಚಂದ ಬರವಲ್ತಾತ್ರಿ. ಆಮೇಲೆ ಮತ್ತೆ ಆಕಿ ತನ್ನ ಕೆಲ್ಸಕ್ಕೆ ಇದು ಮಾಡ್ಲಿಕ್ಕತ್ಲು. ಮುಂದೆ ನಾ ಏನು ಮಾಡಿದೆ, ದೇವರ ನಾಮಸ್ಮರಣೆ ಮಾಡ್ಕೋತ ಮಾಡಬೇಕು ನಿಂದ್ರು ಅಂತ ಹೇಳ್ಕೊಂಡು ದೇವ್ರ ನಾಮಸ್ಮರಣೆ ಮಾಡ್ಕೋತ ಮಾಡ್ಲಿಕ್ಕತ್ತೆ. ನನಗೆ ಖರೇನೇ ಹೇಳ್ತೀನಿ ರೀ, ಮೊದ್ಲಿನಕ್ಕಿಂತ ಚಂದ ಎಳಿ ಬರ್ಲಿಕ್ಕತ್ತು. ಅದಕ್ಕೆ ನೋಡ್ರಿ ಹೆಂಗಿರ್ತದ, ಬರೀ ದೇವರ ನಾಮ ನಾವು ಮನಸ್ಸಿನಿಂದ ಹೇಳಿದ್ರೆ ಸಾಕು ಎಷ್ಟೊಂದು ಫಲಗಳು ಬರ್ತಾವ. ಅಂದ್ರೆ ನಾವು ಮಾಡೋ ಕೆಲಸದಲ್ಲೇ ಅನಿಸ್ತದ, ನಮಗೆ ಫೀಲ್ ಆಗ್ತದೆ ದೇವರು ಅನ್ನೋದು. ಈಗ ನಾವು ಎಷ್ಟೋ ಸರಿ ಈಗಿನ ಮಕ್ಕಳೆಲ್ಲ ಅನ್ನೋದು ನೋಡ್ತಿರ್ತೀವಿ, ದೇವ್ರು ಎಲ್ಲಿದ್ದಾನೆ, ಕಾಣಿಸಂಗಿಲ್ಲ ಅಂತ ಹಿಂಗೆಲ್ಲ ವಾದಗಳನ್ನು ಕೆಲವೊಂದು ಎಷ್ಟೋ ಸರಿ ನೀವು ಕೂಡ ಕೇಳಿರ್ತೀರಿ ಅದನ್ನು. ಆದ್ರೆ ನಾವು ಏನೇ ಒಂದು ಕೆಲಸ ಮಾಡ್ಲಿಕ್ಕತ್ರೂ ಆ ಕೆಲಸದೊಳಗೆ ದೇವರ ನಾಮಸ್ಮರಣೆ ಮಾಡಿದ್ರೆ ಸಾಕು, ಆ ಕೆಲಸ ಸಲೀಸಾಗಿ ಆಗೋದು ಕೂಡ ನಮಗೆ ಪ್ರತ್ಯಕ್ಷವಾಗಿ ಒಬ್ಬರ ಜೊತೆ ಮಾತಾಡ್ದಂಗೆ ಆಗ್ಬಿಡ್ತದೆ. ಹಾಗೇನೆ ನಾನು ಕೂಡ ದೇವರ ನಾಮಸ್ಮರಣೆ, ಕೇಶವ ನಾಮಾವಳಿ, ದೇವರ ನಾಮ ಹೇಳ್ಕೋತಾನೆ ಮಾಡ್ಲಿಕ್ಕತ್ತೆ. ನನಗೆ ಮೊದಲಿನಕ್ಕಿಂತ ಚಲೋ ಬಂತು. ಮತ್ತು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ನೋಡ್ರಿ, ನಿನ್ನೆ ಮುಂಜಾನೆ ಒಂಚೂರು ಪ್ರಯತ್ನ ಮಾಡಿದೆ, ಮತ್ತು ಮಧ್ಯಾಹ್ನ ಹೊತ್ತಿನಾಗ ಒಂಚೂರು ಪ್ರಯತ್ನ ಮಾಡಿದೆ. ಈಗ ಸಕ್ಸಸ್ ಆಯಿತು. ಅಂದ್ರೆ 3rd ಟೈಮ್ ಬಂದೇ ಬಿಡ್ತು. ಇನ್ನೂ ಒಂಚೂರು ನಾನು ದಿನನಿತ್ಯ ಮಾಡ್ಲಿಕ್ಕತ್ತೀನಿ ಇನ್ನೂ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಅಂದ್ಕೊಂಡೀನಿ. ಅದನ್ನೂ ಕೂಡ ಆದಷ್ಟು ಅಧಿಕ ಮಾಸ ಸ್ಟಾರ್ಟ್ ಆಗೋದ್ರೊಳಗೆ ಮಾಡಬೇಕು ಅಂತದ. ಈ ಎಳೆ ತಕ್ಕೊಂಡು ನಾವು 33 ಎಳೆ ಬತ್ತಿ ದಿನನಿತ್ಯ ಒಂದೇ ಜೋಡಿ ಹಚ್ಚಿಬಿಟ್ರೂ ಸಾಕು. 33 ಬತ್ತಿಗಳನ್ನು ಹಚ್ಚಿದಷ್ಟು ಫಲ ಬರ್ತದೆ. ತುಪ್ಪದ ಬತ್ತಿ ಅದು ಬಹಳ ಶ್ರೇಷ್ಠವಾದ್ದು. ಅದಕ್ಕೆ ಈ ಬತ್ತಿ ಮಾಡಲಿಕ್ಕೆ ಕಲ್ಕೋಬೇಕು. ಅದರೊಳಗೂ ಅಷ್ಟ ಮಹತ್ವದ. ಅದಕ್ಕೆ ಮತ್ತು ನಾವೇ ಕೈಯಿಂದ ಮಾಡಿ ಹಚ್ಚಿದ್ದಂತೂ ಅದು
ದೇವರಿಗೆ ಬಹಳ ಪ್ರಿಯವಾದದ್ದು ಅಂತ ನನ್ನ ಅನಿಸಿಕೆ. ನಿಮಗೆ ಹೆಂಗೆ ಅನ್ನಿಸ್ತದೋ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಅದು ಬತ್ತಿ ಮಾಡಲಿಕ್ಕೆ ಆಗ್ತಿರಂಗಿಲ್ಲ, ಮತ್ತು ಇನ್ನೂ ಒಂದಿಷ್ಟು ಮಂದಿಗೆ ಹತ್ತಿ ಸಿಗ್ತಿರಂಗಿಲ್ಲ, ಅವೆಲ್ಲ ಪ್ರಾಬ್ಲಮ್ ಇರ್ತಾವೆ. ಅಂಥವ್ರು ನೀವು ಕೊಂಡು ತೊಗೊಂಡೇ ಹಚ್ಚಿರಿ. ಆದ್ರೆ ನನಗೆ ಅನಿಸಿದ್ದನ್ನು ಶೇರ್ ಮಾಡಿಕೊಂಡೆ. ಯಾರೂ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಅವ್ರವ್ರಿಗೆ ಅನುಕೂಲ. ಈಗ ನೋಡ್ರಿ, ನನಗೆ ಹತ್ತಿ ಅನುಕೂಲ ಅದ. ಅದನ್ನು ನಾ ಇಷ್ಟು ವರ್ಷ ಅಧಿಕ ಮಾಸ ಯಾವಾಗಿಂದ ನನ್ನ ಮ್ಯಾರೇಜ್ ಆದಾಗಿಂದ ಎಷ್ಟು ಸಾರಿ ಅಧಿಕ ಮಾಸ ಬಂದದ. ಅವಾಗ ನಾನು ನಮ್ಮ ಮನೆಯವರು ಸತತವಾಗಿ 16 ಸೋಮವಾರ, ಅಂದ್ರೆ 16 ಅಂದ್ರೆ ಏನ್ರಿ 16 ಸೋಮವಾರದ್ದಲ್ಲ, ಇದು 4 ಸೋಮವಾರ, ಅಧಿಕ 4 ಸೋಮವಾರ ನಾವು ಲಿಂಗ ಮಾಡಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಅವು ಕಮೆಂಟ್ಸ್ ಬಂದಾವ. ಅದಕ್ಕಿಂತ ಮುಂಚೆ ನಿಮಗೂ ಟೈಮ್ ಇರ್ತದಲ್ಲ, ಇದನ್ನು ಬತ್ತಿ ಮಾಡಿ ತಕ್ಕೊಂಡ್ರಿ ಅಂತಂದ್ರೆ ನಿಮಗೂ ಅನುಕೂಲ ಆಗ್ತದೆ. ನಾನು 2 ಟೈಪ್ ತೋರಿಸ್ಲಿಕ್ಕತ್ತೀನಿ. ಯಾಕಂದ್ರೆ ನನ್ನ ಹಂಗೆ ಬತ್ತಿ ಬರಲಾರ್ದವರು ಈಸಿ ಮೆಥಡ್ ಒಳಗೆ ಇವು ಏನದ ಬತ್ತಿ 33 ಮಾಡಿ ಹಚ್ಚಬೇಕು ಅಂಥೇಳಿ ಒಬ್ಬೊಬ್ರು ಇಚ್ಛಾ ಇರ್ತದೆ. ಹಿಂಗೆ ಎಳಿ ತೆಗಿಲಿಕ್ಕೆ ಒಬ್ಬೊಬ್ರಿಗೆ ಬರಂಗಿಲ್ಲ. ಅವ್ರಿಗೆ ಕೂಡ ನಾನು ಇನ್ನೊಂದು ಈಸಿ ಮೆಥಡ್ ಹೇಳೀನಿ. ಮತ್ತು ಇದನ್ನು ಕೂಡ ಅಂದ್ರೆ ನಾನು ಕಲ್ಕೊಂಡೆ ಅನ್ನೋ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮಗೆಲ್ರಿಗೂ ಗುರ್ತದ, ನಾನು ಏನೇ ಶೇರ್ ಮಾಡಿಕೊಂಡ್ರು ಖುಷಿಯನ್ನು ಭಾಳ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದು ಯಾಕಂದ್ರೆ ಖುಷಿಯನ್ನು ನಾವು ಶೇರ್ ಮಾಡಿಕೊಂಡ್ರೆ ನೀವು ಕೂಡ ಖುಷಿಯಾಗಿರ್ತೀರಿ. ನಿಮಗೂ ಕೂಡ ಒಂದು ಏನೋ ಮಾಡಬೇಕಂತ ಹುಮ್ಮಸ್ಸು ಬರಲಿ ಅಂತ ತಿಳ್ಕೊಂಡು ನಾನು ಹೆಚ್ಚಾಗಿ ನಿಮ್ಮ ಜೊತೆ ಖುಷಿಯನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಈಗಂತೂ ಆಗಾಳೆ ಫಸ್ಟಿನ್ಕಿಂತ ನೀವೇ ಕಂಪೇರ್ ಮಾಡಿ ನೋಡಿದ್ರಿಲ್ಲ, ಫಸ್ಟಿನ್ಕಿಂತ ಈಗ ಎಳಿ ಚಂದ ಬಂದಾವ. ಹಂಗೆ ಈಗೇನದ 1 2 3 4 5 6 7 8 ಅಂಥೇಳಿ 33 ಎಳೆಗಳನ್ನು ಕೌಂಟ್ ಮಾಡೋದ್ರಿ. 33 ಎಳೆಗಳನ್ನು ಕೌಂಟ್ ಮಾಡಿ, ಅಂದ್ರೆ ಈ ಕಡೆ ಸೈಡ್ ಒಂದು ರೌಂಡ್ ಅಂದರೆ 2 ಬರ್ತಾವೆ. ಹಾಗೇನೆ 33 ಆಯಿತು ಅಂತಂದ್ರೆ ಅದರೊಳಗೆ 2 ಭಾಗ ಮಾಡಿ 2 ಬತ್ತಿಗಳು ಆಗ್ತಾವೆ. ತುಪ್ಪದ ಬತ್ತಿನಿ 33ದು 2 ನೋಡ್ರಿ, ಈಗ ಆಯಿತು 33. ಈಗೇನದ ಇದನ್ನು ಮಧ್ಯದಲ್ಲಿ ಕರೆಕ್ಟ್ ಮಧ್ಯದಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳೋದು. ಒಬ್ಬೊಬ್ಬರು ಸೀಸರ್ ಕತ್ರಿ ಯೂಸ್ ಮಾಡಿ ಕಟ್ ಮಾಡ್ಕೋತೀರಿ. ಆದಷ್ಟು ಕೈಲೇನೆ ಮಾಡಿರಿ, ಬರ್ತದದು. ಅದರ ಹಾಲು ಹಚ್ಚಿರ್ತೀವಲ್ಲ ಗಟ್ಟಿಯಾಗಿರ್ತದ್ರಿ, ದಾರದ ಗತಿ ಬಂದುಬಿಟ್ಟಿರ್ತದದು. ಅದಕ್ಕೆ ನಾವೇನು ಮಾಡೋದು, ಹಾಗೆ ಚೆಂದಾಗಿ ಸೊಕಾಶ ಸಮ ಕಟ್ ಮಾಡಿಕೊಂಡು 2 ಬತ್ತಿಗಳನ್ನು ರೆಡಿ ಮಾಡ್ಕೊಳ್ಳೋದು. ಹಿಂಗೆ 33 ರೆಡಿ ಮಾಡಿಕೊಂಡು ನಾವು ಇಟ್ವಿ ಅಂದ್ರೆ ಗೆಜ್ಜೆ ವಸ್ತ್ರ ಅನ್ರಿ. ಈಗ ಅವೇ ವಿಡಿಯೋಸ ಬರ್ತಾವೆ, ನೀವು ಕೂಡ ಅಡುಗೆನ ನೋಡ್ತೀರಿ. ನಮ್ಮದು ದಿನನಿತ್ಯ ಅಡುಗೆದು ಇದ್ದೇ ಇರ್ತದೆ. ಅದರ ಜೊತೆಗೆ ನಾನೇನು ತಯಾರು ಮಾಡಿಕೊಂಡೆ ಅಧಿಕ ಮಾಸದ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇದನ್ನು ನಾವು ಜಗನ್ನಾಥಪುರಿಗೆ ಹೋದಾಗ ಅಲ್ಲಿ ನಮ್ಮ ವೈನಿಯವ್ರು ಏನು ಮಾಡಿದ್ರಲ್ಲ, ಎಳಿ ಭಾಳ ಚಂದ್ರಿ, ಭಾಳ ಫಾಸ್ಟ್ ತೆಗಿತಾರೆ. ಅವ್ರು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಒಳಗೆ ಒಂದು 50 ಬತ್ತೆಗಳನ್ನು ರೆಡಿ ಮಾಡ್ತಾರೆ. ನಮಗೆ ಎಷ್ಟು ಟೈಮ್ ತೊಗೋತದ ನೋಡ್ರಿ. ನಾನು ಕೂಡ 10 ನಿಮಿಷನೇ ಮಾಡೀನಿ ರೀ. 15 ನಿಮಿಷನಾಗಂತೂ ಫುಲ್ ಕಂಪ್ಲೀಟ್ಲಿ 2 ರೆಡಿ ಆಗ್ಯಾವ. ದಿನನಿತ್ಯ ಒಂದು 10 ರೆಡಿ ಮಾಡಿದ್ರು ಸಾಕು ನನಗೆ. 3-4 ದಿವಸನಾಗ ಅಧಿಕ ಮಾಸದ ಬತ್ತಿ ರೆಡಿ ಆಗ್ತಾವೆ. ಇವನ್ನೆಲ್ಲ ತೊಯ್ಸಿ ಚೆಂದಾಗಿ ಒಂದು ಡಬ್ಬಿ ಒಳಗೆ ಇಟ್ಕೊಂಡು ಬಿಟ್ವಿ ಅಂತಂದ್ರೆ ನಾನೇನು ಸೇವಾ ಮಾಡಾಕಿದ್ದೀನಿ, ಪಲ್ವಿಯವರು ಕೇಳಿರಿ ನೀವೇನು ಮಾಡ್ಬೇಕಂತ ಮಾಡೀರಿ ಅಂಥೇಳಿ ಅದನ್ನು ಕೂಡ ಹೇಳ್ತೀನಿ. ಕೃಷ್ಣನ ಸೇವೆ ಭಾಳ, ಕೃಷ್ಣ ಪರಮಾತ್ಮನ ಸೇವೆ ಮತ್ತು ರಂಗೋಲಿ ಸೇವೆ ಎಲ್ಲವೂ ಭಾಳ ಅಂದ್ರೆ ಭಾಳ ಮಹತ್ವದ್ದು ಈ ಅಧಿಕ ಮಾಸದೊಳಗೆ. ಹಾಗೆ 16 ಸೋಮವಾರ, 4 ಸೋಮವಾರ ಮಾಡಿದರೂ ಸಾಕು, ಅದು ಅಧಿಕ ಆಗಿಬಿಡ್ತದೆ. 16 ಸೋಮವಾರಕ್ಕೆ ಸಮಾನವಾದ್ದು. ವಿಷ್ಣು ಪಾದನು ಅದನ್ನು ಕೂಡ ತೋರಿಸಿನಿ ನಾನು. ದಿನನಿತ್ಯ ವಿಷ್ಣು ಪಾದ ಹಾಕ್ಬೋದು, ಅಥವಾ ಆಕಳು ಮತ್ತು ಆಕಳು ಕರು ಅಂದರೆ 33 ಪದ್ಮಗಳನ್ನು, ಗೋಪದ್ಮ ರಂಗೋಲಿ ಅಂತ ಹೇಳ್ತೀವಿ, ಅದನ್ನು ಕೂಡ ಹಾಕ್ಬೋದು. ಫಸ್ಟ್ ದಿವಸ ನೀವು ಏನು ಹಿಡಿತೀರಿ ಅದನ್ನು ಸಂಕಲ್ಪ ಮಾಡಿಕೊಂಡೇ ಹಿಡಿಯೋದು. ಸಂಕಲ್ಪಪೂರ್ವಕವಾಗಿ ಮಾಡಿದ ಸೇವೆ ಅಂದ್ರೆ ಸಕ್ಸಸ್ ಆಗ್ತವೆ. ಕಂಪ್ಲೀಟಾಗಿ 33 ಡೇಸ್ ಯಾವುದೇ ವಿಘ್ನಗಳು ಬರಂಗಿಲ್ಲ. ಅದರ ಸಲುವಾಗಿ ಸಂಕಲ್ಪ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಈ ಸೇವೆಯನ್ನು ಮಾಡಿಬಿಡೋದು. ನಾನು ಕೂಡ ಯಾವ ಸೇವೆ ಮಾಡಲಿ ಅಂಥೇಳಿ ಅನ್ಲಿಕತ್ತೀನಿ. ಆದಷ್ಟು ನನಗೆ ತುಳಸಿ ಪೂಜಾ ಅಂದರೆ ಕೃಷ್ಣ ಪರಮಾತ್ಮನಿಗೆ ಇಷ್ಟವಾದದ್ದು, ಮತ್ತು ತುಳಸಿ ಸಹಿತ ಕೃಷ್ಣ ಪರಮಾತ್ಮನ ಪೂಜೆ ಮಾಡಬೇಕು ಅಂತದ. ಮತ್ತು
ದಾನ ಕೂಡ ಅದನ್ನೇ ಕೊಡಬೇಕು ಅಂತದ. ಕೃಷ್ಣ ಮತ್ತು ತುಳಸಿ ಭಾಳ ಅಂದರೆ ಭಾಳ ಶ್ರೇಷ್ಠವಾದ್ದು. ಅದ್ರ ಸಲುವಾಗಿ ನೋಡೋಣ ಇನ್ನೂ ಏನೇನಾಗ್ತದ. ಆ ದಾನಗಳ ಬಗ್ಗೆನೂ ಒಂದಿಷ್ಟು ಚರ್ಚೆ ಮಾಡೋಣಂತ. ನೋಡ್ರಿ, ಒಂದು ಜೋಡಿ ಬತ್ತೆ ರೆಡಿ ಆದವು. ಹಾಗೇನೆ ಇನ್ನೂ ಒಂದು ಮತ್ತು ಇನ್ನೂ ಒಂದು ಟೈಪ್ ನಿಮಗೆ ತೋರಿಸ್ತೀನಿ, ಈಸಿ ಮೆಥಡ್. ಹಿಂಗೆ ಎಳೆ ತೆಗಿಲಿಕ್ಕೆ ಬರಲಾರ್ದವ್ರಿಗೆ, ಈಗ ಎಳೆ ತೆಗೆದು 33 ಭಾಳ ಫಾಸ್ಟಾಗಿ ಆಗಿಬಿಡ್ತಾವೆ. ಈಗ ಎಳೆ ತೆಗಿಲಿಕ್ಕೆ ಬರ್ತಿರಂಗಿಲ್ಲ ನನ್ನ ಟೈಪ್ ಇದ್ದವ್ರಿಗೆ, ಯಾಕಂದ್ರೆ ನಾನು ಈಗ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ನಾನು ಪರ್ಫೆಕ್ಟ್ ಇಲ್ಲ. ಯಾವುದೇ ವಿದ್ಯೆ ನಾವು ಪರ್ಫೆಕ್ಟ್ ಇದ್ದೀವಿ ಅಂತ ಹೇಳಲೂಬಾರ್ದು. ಯಾಕಂದ್ರೆ ಇನ್ನೂ ಕಲಿಯೋದು ನಾನು ಚಂದ ಮಾಡ್ತೀನಿ ಅಂದ್ರೆ ನನಗಿಂತ ಇನ್ನೊಬ್ರು ಚಂದ ಮಾಡ್ತಿರ್ತಾರೆ, ಅವ್ರಿಗಿಂತ ಇನ್ನೊಬ್ರು ಅಂದ್ರೆ ಮೆಥಡ್ಸು ಚೇಂಜ್ ಇರ್ತಾವೆ, ಹೌದಿಲ್ರಿ? ಅದಕ್ಕೆ ಒಬ್ಬರಿಂದ ಇನ್ನೊಬ್ರು ಕಲಿಯೋದು ಬಹಳಷ್ಟು ಇರ್ತದೆ. ನೋಡ್ರಿ, ಹಿಂಗೆ ಒಂದು ಬತ್ತಿ ಆಗಬೇಕಾದ್ರೆ ಎಷ್ಟು ಉದ್ದ ಬೇಕಲ್ಲ, ಅಂದ್ರೆ 4 ಬೆರಳಿನ ಸಮಾನ ಹಿಂಗೆ ತೆಳ್ಳಗೆ ಎಳೆ ತಕ್ಕೊಂಡು ಹಿಂಗೆ 33 ಎಳೆಗಳನ್ನು ಮಾಡ್ಕೊಳ್ಳೋದ್ರಿ. ಇಲ್ಲ ಅಂದ್ರೆ ಒಂದು ಕಡೆ 15, ಒಂದು ಕಡೆ 16, ಒಂದು ಕಡೆ 17 ಈ ಟೈಪ್ ಮಾಡಿ 2 ಬತ್ತೆಗಳನ್ನು ರೆಡಿ ಮಾಡೋದು. ಈಗ ಮಾಡ್ಲಿಕ್ಕತ್ತೀನಿ ನೋಡ್ರಿ, ಹಿಂಗೆ ಮಾಡೋದು ನೋಡ್ರಿ. ಹಿಂಗೂ ಇದು ಸರಳ ಆಗ್ತದೆ, ಎಲ್ಲರೂ ಮಾಡ್ಬೋದು. ಅದಕ್ಕೆ ಇದೇ ಟೈಪು ಅವನು ಒಂದು 4 ಮಾಡೀನಿ. ನನಗೆ ಎಳೆ ತೆಗಿಲಿಕ್ಕೆ ಈಗ ಬರ್ಲಿಕ್ಕತ್ತದಲ್ಲ, ಹಾಗಾಗಿ ಅದು ನನಗೆ ಈಸಿ ಅನ್ನಿಸ್ತು, ಅಂದರೆ ಫಾಸ್ಟಾಗಿ ಆಗಿಬಿಡ್ತದೆ. ಅದನ್ನು ಕೂಡ ಮಾಡ್ತೀನಿ. ಈಗಂತೂ ನಿಮ್ಮ ಮುಂದೆ 4 ಬತ್ತಿ ರೆಡಿ ಮಾಡಿ ಇಟ್ಟೀನಿ. ಮತ್ತು ಇನ್ನೂ ದಿನನಿತ್ಯ ಹಾಗೆ ಡೈಲಿ ಲಾಗ್ ಜೊತೆ ಬತ್ತಿ ಏನು ಮಾಡಿಕೊಂಡೆ, ಅಧಿಕ ಮಾಸದ ಏನು ತಯಾರಿ ಮಾಡಿಕೊಂಡೆ ಅನ್ನೋದನ್ನು ಕೂಡ ಹಾಕ್ತೀನಿ. ಇವತ್ತಿನ ಲಾಗ್ ಸ್ವಲ್ಪ ದೊಡ್ಡದಾಯಿತು ಅಂತ ತಿಳ್ಕೊಂಡು ಅದನ್ನು ಒಂದೇ ಅಪ್ಲೋಡ್ ಮಾಡೀನಿ. ಇವತ್ತು ಕೂಡ ಸ್ಪೆಷಲ್ ಇತ್ತು. ಆ್ಯಕ್ಚುಲಿ ಕುಕ್ಕಿಂಗ್ ಒಳಗೆ ಇದನ್ನು ಭಾಳ ಮಂದಿ ಕ್ವಶನ್ಸು ದಿನನಿತ್ಯ ಇರುವುದೇ. ಅದ್ರ ಸಲುವಾಗಿ ಇದನ್ನು ನಾನು ತೋರಿಸ್ಬೇಕಂತೂ ನನಗಿತ್ತು. ಹೀಗಾಗಿ ನಿನ್ನೆಯಿಂದ ಪ್ರಯತ್ನ ಮಾಡಿ ಇವತ್ತೇನೋ ಸಕ್ಸಸ್ ಅನ್ನಿಸ್ತು. ಅದಕ್ಕೆ ಇವತ್ತ ವಿಡಿಯೋ ಅಪ್ಲೋಡ್ ಮಾಡಿದೆ ನೋಡ್ರಿ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ನೋಡ್ರಿ,
ಅಧಿಕ ಮಾಸದ ಬತ್ತಿ ರೆಡಿ ಆದು ಮತ್ತು ಹಂಗೆ 33 ಬತ್ತಿಗಳನ್ನು ಮಾಡಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಇನ್ನೂ ಒಂದ್ರಿ, ನಿಮ್ಮ ಕಾಂಪ್ಲಿಮೆಂಟ್ಸ್ ಎಲ್ಲರೂ ನೀವು ನನಗೆ ಕಮೆಂಟ್ಸ್ ಹಾಕ್ತೀರಿ ಮರೆಯದೆ. ಅಷ್ಟೇ ಅಲ್ಲದೆ ನನಗೆ ಹುರಿದುಂಬಿಸ್ತೀರಿ, ಶಬಾಷ್ ಹೇಳ್ತೀರಿ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.